ನಮಸ್ಕಾರ ಗೆಳೆಯರೇ, ಬನ್ನಿ ಈ ವಿಡಿಯೋದಲ್ಲಿ ಯಾರು ಗೆದ್ರು ಮತ್ತು ಇದರ ನೈತಿಕತೆ ಏನಂತ ತಿಳ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರಬಹುದಲ್ಲ, ಆ ಒಂದು ಅಲ್ಲಿ ಹಂದಿರಾಜ ಮತ್ತು 5 ನಾಯರಾಜಗಳು ಹೋರಾಡ್ತಾ ಇದ್ದಾವೆ. ಅಂದರೆ ಅಲ್ಲಿ 5 ನಾಯಿಗಳು ಇದ್ದರೂ ಆ ಹಂದಿ ಸ್ವಲ್ಪನೂ ಹಿಂದೆ ಇಟ್ಟೋಕ್ಕಿತ್ತಿಲ್ಲ. ಇದಕ್ಕೇನು ಕಾರಣ ಅಂತಂದರೆ ಧೈರ್ಯದಿಂದ ಎದುರಾಳಿ ಎಷ್ಟೇ ಬಲಿಷ್ಠವಾಗಿದ್ದರೂ ಎದುರಿ ಓಡುವುದು ಗ್ಯಾರಂಟಿ ಅನ್ನೋ ವಿಷಯ ಇದರಲ್ಲಿ ನಾವು ನೋಡಿ ಕಲ್ತ್ಕೋಬೇಕಾಗತ್ತೆ. ನೋಡಿ, ಅದು ಒಂದು ಹಂದಿ, ಇವು 5 ನಾಯಿಗಳು ಸೇರಿ ಎಷ್ಟು ಬೇಕಾದಷ್ಟು ಹೋಗ್ತಾ ಇದ್ದಾವೆ, ಎಷ್ಟು ಬೇಕಾದಷ್ಟು ಕಡಿಬೇಕಂತ ಮುಂದೋಗ್ತಾ ಇದೆ. ಬಟ್ ಅದು ಮುಂದೆ ಬರೋಕ್ಕೆ ಬಿಡ್ತಿಲ್ಲ, ಎದುರಿಸಿ ನಿಂತಿದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಬೊಗಳೋ ನಾಯಿಗಳು ಯಾವಾಗೂ ಕಚ್ಚೋದಿಲ್ಲ ಅನ್ನೋ ರೀತಿ ಈ ಒಂದು ಸ್ಟೋರಿ ನಿಮ್ಮ ಮುಂದೆ. ಇದು ಆನ್ ಗ್ರೌಂಡ್ ರಿಪೋರ್ಟ್, ನಿಜವಾಗಿ ಆಗ್ತಾ ಇರುವಂಥ ವಿಡಿಯೋ ಮಾಡಿ ನಿಮ್ಗೆ ನಾನು ತಿಳ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಇದನ್ನು ನೋಡಿ ಕಲ್ತ್ಕೊಳ್ಳೇಬೇಕು ಫ್ರೆಂಡ್ಸ್. ಯಾಕಂದರೆ ಈ ಥರ ಸಮಾಜದಲ್ಲಿ ಕೂಡ ಜನ ಬೊಗಳೋರು ಸಿಕ್ಕಾಪಟ್ಟೆ ಇರ್ತಾರೆ. ಬಟ್ ಅವ್ರಿಗೆಲ್ಲ ಹೆದರಿ ನಾವು ಹಿಂದೋಡಿ ಅವ್ರ ಕಡೆಯಿಂದ ಕಡಿಸ್ಕೊಳ್ಳೋ ವಿಚಾರ ನಾವು ಮಾಡಲೇಬಾರ್ದು. ನಾವು ಎದುರಿಸಿ ನಿಂತರೆ ಇವ್ಯಾವು ನಮ್ಮ ಮುಂದೆ ನಿಲ್ಲಲ್ಲ ಅನ್ನೋ ಒಂದು ಮಾರಾಲಿಟಿ ಇದರಲ್ಲಿದೆ. ನಿಜವಾಗ್ಲೂ ಈ ವಿಡಿಯೋ ಭಾಳ ಇಷ್ಟ ಆಯಿತು ನನಗೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಈ ಥರ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾನು ತರ್ತಾ ಇರ್ತೀನಿ ಮತ್ತೆ. ನೋಡಿ, ಎಲ್ಲಿ ಅದು ಹೆದರಿ ಅಲ್ಲಿ ನಿಂತಿದೆ, ಒಂದು ಹೆದರಿ ಇಲ್ಲಿ ನಿಂತಿದೆ, ಯಾವುದು ಎಲ್ಲಿ ಬರೋಕ್ಕೆ ಅಡಿಲ್ಲ. ಅದೇ ರೀತಿ ಮನುಷ್ಯ ಬೆಳಿಬೇಕು ಅಂತಂದರೆ ಎಲ್ಲಿ ಬೇಕಾದಲ್ಲಿ ಕೂಡ ಬೆಳಿಬೋದು ಅನ್ನೋ ಉದಾಹರಣೆ ಕೂಡ ಇದರಲ್ಲಿದೆ. ನಿಮಗೆ ಅದನ್ನು ನಾನು ತೋರಿಸ್ತೀನಿ. ನೋಡಿ, ಅದು ಒಂದು ಹಂದಿ. ಆ್ಯಕ್ಚುಲಿ ನಾಯಿಗಳು ಸ್ಟ್ರಾಂಗ್, ಹಂದಿ ವೀಕ್ ಇರುತ್ತೆ ಈ ವಿಷಯದಲ್ಲಿ. ಬಟ್ ಅದು ಇವಾಗ ಎದುರಿಸಿ ನಿಲ್ಲಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಯಾವಕ್ಕೂ ಆಗ್ತಿಲ್ಲ. ಇದರಲ್ಲಿ ನಿಜವಾಗೂ ಗೆಲ್ಲೋದು ನಾಯಿ, ಬಟ್ ಆಗ್ತಿಲ್ಲ ಅವಕ್ಕೆ. ಇಲ್ಲಿ ನೋಡ್ತಾ ಇದ್ದಿರಲ್ಲ, ನೋಡಿ, ಇದು ಬಿಲ್ಡಿಂಗಲ್ಲಿ ಬೆಳೆದಿರುವಂಥ ಮರ. ಅಂದರೆ ಮನುಷ್ಯ ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದಲ್ಲಿ ಬೆಳಿಬೋದು, ಧೈರ್ಯ ಮಾಡಿದರೆ ಎಲ್ಲಿ ಬೇಕಾದಲ್ಲೂ ಸ್ಥಿರವಾಗಿ ನಿಲ್ಲಬಹುದು ಅನ್ನೋ ಒಂದು ಉದಾಹರಣೆ ಈ ಗಿಡ ನೋಡಿದ್ರೂ ಗೊತ್ತಾಗುತ್ತೆ. ಅದೇ ರೀತಿ ಹೀಗೆ ಹಲವಾರು ಸಮಾಜದಲ್ಲಿ ಜನ ಆಗಲಿ, ನಮ್ಮ ಹಿಂದೆ ಮುಂದೆ ಸುತ್ತಲೂ ಎಲ್ಲ ಕಡೆನೂ ಇರ್ತಾರೆ. ಬಟ್ ಅವ್ರಿಗೆಲ್ಲ ಹೆದರ್ಕೊಂಡು ನಾವೆಲ್ಲ ಜೀವನ ಮಾಡಬಾರ್ದು. ನಾವು ಧೈರ್ಯ ಮಾಡಬೇಕು, ಎದುರಿಸಿ ನಿಲ್ಲಬೇಕು. ಪ್ರತಿಯೊಂದು ಕಷ್ಟಗಳನ್ನು ಎದುರಿಸಿ ನಿಂತರೆ ಆ ಯಾವ ಕಷ್ಟಗಳು, ಎದುರಾಳಿಗಳು ನಮ್ಮ ಮುಂದೆ ನಿಲ್ಲಲ್ಲ. ಒಂದಿನ ಅವು ನಮಗೆ ಹೆದರಿ ಓಡಿ ದೂರ ಹೋಗ್ತವೆ ಅನ್ನೋ ಒಂದು ಉದಾಹರಣೆ ಇದರಲ್ಲಿದೆ. ನೋಡಿ, ಅದು ಎಷ್ಟು ಧೈರ್ಯದಿಂದ ಎದುರಿಸ್ತಾ ಇದೆ. ಬಟ್ ಆ್ಯಕ್ಚುಲಿ ಅದಕ್ಕೆ ಕಡಿಯೋಕ್ಕಾಗಲ್ಲ, ನಾಯಿಗಳನ್ನ ಕಡಿಯೋಕ್ಕಾಗಲ್ಲ. ಅದಕ್ಕೆ ಅಂತಾರೆ, ಹೆದರುವ ಮುನ್ನ ಹೆದರಿಸಿ ನೋಡು. ತಾವೇ ಹೆದರ್ತಾರೆ, ನೀವು ಹೆದರ್ಸೋಕ್ಕೆ ರೆಡಿಯಾಗಿರಬೇಕು ಅಷ್ಟೇ. ಈ ಸಮಾಜನೇ ಹಾಗೆ. ಇದು ರಿಯಲ್ ಗ್ರೌಂಡ್ ರಿಪೋರ್ಟ್ ವಿಡಿಯೋ ಫ್ರೆಂಡ್ಸ್. ನೋಡಿ ತಿಳ್ಕೊಳ್ಳೋ ನೈತಿಕತೆ ಭಾಳ ಇದೆ ಇದರಲ್ಲಿ. ನೀವೆಲ್ಲರೂ ತಿಳ್ಕೊಂಡಿದ್ದೀನಂತ ಅರ್ಥ ಮಾಡ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಪಾಠ ಕಲಿಯೋ ಅವಕಾಶನ ಮಾಡಿಕೊಡಿ.